ಬೆಂಗಳೂರಿನ ರಾಜ್ಕುಮಾರ್ ರಸ್ತೆ ಬಳಿ ನಿನ್ನೆ ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದು. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆ ಶೋರೂಮ್ನ ಮಾಲೀಕ ಪುನೀತ್ ನಾಪತ್ತೆಯಾಗಿದ್ದಾನೆ. ಎಸ್ಕೇಪ್ ಆಗಿರುವ ಪುನೀತ್ಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವ ರಾಜಾಜಿನಗರ ಪೊಲೀಸರು ಎಲೆಕ್ಟ್ರಿಕ್ ಬ್ಯಾಟರಿಯಿಂದ ಬೆಂಕಿ ಹೊತ್ತಿ ಇಡೀ ಶೋರೂಮ್ ಧಗಧಗಿಸಿದೆ ಅನ್ನೋ ಮಾಹಿತಿ ಇದೆ. ಓರ್ವ ಯುವತಿ ಸಾವನ್ನಪ್ಪಿದ್ರೆ, ಮೂವರಿಗೆ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರಲ್ಲಿ ಒಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಕಳೆದ 3 ವರ್ಷದಿಂದ ಮೃತಪಟ್ಟ ಯುವತಿ ಇದೇ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಇವತ್ತು ಆಕೆಯ ಬರ್ತ್ಡೇ ನಿಮಿತ್ತ ತಂದೆ ಹೊಸ ಡ್ರೆಸ್ ಅನ್ನ ತಂದಿದ್ರಂತೆ. ಆ ಮಗಳಿಗೆ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿ. ಮೃತ ಮಹಿಳೆಯ ಹೆಸರು ಪ್ರಿಯಾ ಅಂತ. ಕಳೆದ 3 ವರ್ಷದಿಂದ ಇದೇ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಬರ್ತ್ಡೇ ಮುಂಚೆನೇ ಪ್ರಿಯಾ ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬಸ್ಥರು ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅಳಲು ತೋಡಿಕೊಳ್ತಾ ಇದ್ದಾರೆ. ಬಡವರಿಗೆ ಹೀಗಾದ್ರೆ ಹೇಗೆ ಸ್ವಾಮಿ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ತುರ್ತು ಸಂದರ್ಭದಲ್ಲಿ ಅಲ್ಲಿ ಬೆಂಕಿ ಹೊತ್ಕೊಂಡಾಗ ಅಥವಾ ಬೇರೆ ಏನಾದರೂ ಅನಾಹುತಗಳಾದಾಗ ಅದರಿಂದ ಬಚಾವಾಗೋದು ಹೇಗೆ ಅನ್ನುವಂಥ ಟ್ರೈನಿಂಗ್ ಅನ್ನ ಈ ಸಿಬ್ಬಂದಿಗೆ ಕೊಟ್ಟಿರಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ತನಿಖೆ ಪ್ರಗತಿ ಹಂತದಲ್ಲಿದೆ. ಸದ್ಯಕ್ಕೆ ಮಾಲೀಕನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ಸಂದೇಶ್, ಈ ಅವಘಡಕ್ಕೆ ಮೂಲ ಕಾರಣ ಏನು? ಆ ಬಗ್ಗೆ ಮಾಹಿತಿ ಇದೆಯಾ? ಇಲ್ಲಿ ಲೋಪ ಕಂಡು ಬಂದಿದ್ದು ಎಲ್ಲಿ? ತನಿಖೆ ಯಾವ ಆಯಾಮದಲ್ಲಿ ಆಗ್ತಾ ಇದೆ? ಸಭಾ, ಈಗ ಸದ್ಯ ಈ ಕುರಿತಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಾಥಮಿಕ ಹಂತದ ಒಂದು ಪರಿಶೀಲನೆ ಏನಿರುತ್ತೆ, ಆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಎಲೆಕ್ಟ್ರಿಕ್ ಬೈಕ್ ನ ಒಂದು ಬ್ಯಾಟರಿಯಲ್ಲಿ ಪ್ರಮುಖವಾಗಿ ಮೊದಲಿಗೆ ಆ ಒಂದು ಫೈರ್ ಕಾಣಿಸ್ಕೊಂಡಿದೆ ಅಥವಾ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದು ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೊದಲಿಗೆ ಆ ಬೆಂಕಿಯನ್ನು ನಂದಿಸುವಂತ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರುವಂತ ಮಾಹಿತಿ. ಹಾಗಾಗಿ ಈಗ ಸದ್ಯ ಆ ಒಂದು ಶೋರೂಮ್ನ ಮುಂಭಾಗದಲ್ಲೇ ಇದ್ದೀನಿ. ಸದ್ಯ ಈಗಿನ ಪರಿಸ್ಥಿತಿಯನ್ನು ನಾವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಬೈಕ್ಗಳು ಏನಿದ್ದು ಎಲ್ಲವೂ ಕೂಡ ಈಗ ಸುಟ್ಟು ಕರಕಲಾಗಿರುವಂಥದ್ದು. ಅಂದರೆ ಚಾಲ್ಸಿ ಬಿಟ್ಟು ಬೇರೆ ಏನೂ ಕೂಡ ಇಲ್ಲ, ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಜೊತೆಗೆ ಮೊದಲಿಗೆ ಈ ಒಂದು ಏನು ಅವಘಡಕ್ಕೆ ಕಾರಣವಾಗಿದ್ದು ಎಲೆಕ್ಟ್ರಿಕ್ ಬೈಕ್ನ ಬ್ಯಾಟ್ರಿಯಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿ ಏನಿದೆ, ಅಂದರೆ ಅಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿ ಇಷ್ಟು ದೊಡ್ಡ ಅವಘಡಕ್ಕೆ ಕಾರಣವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಇವತ್ತು FSL ತಂಡ ಆಗಿರ್ಬೋದು, ಜೊತೆಗೆ ಬೆಸ್ಕಾಂನ ಟೀಮ್ ಕೂಡ ಇಲ್ಲಿ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಯಾಕಂದರೆ ಎಕ್ಸಾಕ್ಟ್ ಕಾರಣ ಏನು, ಜೊತೆಗೆ ಆ ಕಾರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಎಲೆಕ್ಟ್ರಿಕ್ ಬೈಕ್ನಲ್ಲೇ ಆದರೆ ಯಾವ ಕಾರಣಕ್ಕಾಗಿ ಫೈರ್ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅಲ್ಲಿ ಈಗ FIR ಕೂಡ ದಾಖಲಾಗಿರೋದ್ರಿಂದ, ಅಂದರೆ ಮಾಲೀಕ ಪುನೀತ್ ಅನ್ನೋರ ಮೇಲೆ ಈಗ FIR ದಾಖಲಾಗಿದೆ. ನಿರ್ಲಕ್ಷ್ಯದ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ನಿರ್ಲಕ್ಷ್ಯ ಎಲ್ಲಿ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡಿ ಇಲ್ಲಿ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು FSL ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡುತ್ತೆ. ಭೇಟಿ ನೀಡಿ ಏನು ವೈಜ್ಞಾನಿಕವಾಗಿ ಒಂದು ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ನಿಖರವಾದ ಒಂದು ಕಾರಣವನ್ನು ಪತ್ತೆ ಹಚ್ಚೋದಕ್ಕೆ ಈಗ FSL ತಜ್ಞರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 10 ಗಂಟೆಯ ನಂತರ ಇಲ್ಲಿಗೆ ನೇರವಾಗಿ ಬಂದು FSL ತಂಡ ಪರಿಶೀಲನೆಯನ್ನು ನಡೆಸುತ್ತೆ. ಆದರೆ ಈಗ ಪ್ರಾಥಮಿಕ ಹಂತದ ಮಾಹಿತಿ ಪ್ರಕಾರವಾಗಿ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಬೆಂಕಿ ಕಾಣಿಸ್ಕೊಂತು, ಅದಾದ ನಂತರ ಇಷ್ಟು ದೊಡ್ಡ ಅವಘಡವಾಯಿತು ಅಂತ ಹೇಳಲಾಗ್ತಾ ಇದೆ. ಆದರೆ ಆ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಬೆಂಕಿ ಯಾವ ಕಾರಣಕ್ಕೆ ಕಾಣಿಸ್ಕೊಳ್ತು ಅನ್ನೋದು ಪ್ರಮುಖವಾಗಿರುವಂಥದ್ದು. ಜೊತೆಗೆ ಇಲ್ಲಿ ಮೇಲ್ನೋಟಕ್ಕೆ ನಾವು ನೋಡೋದಾದರೆ ಯಾವುದೇ ರೀತಿಯ ಸೇಫ್ಟಿ ಮೆಷರ್ಸ್ಗಳು ಕೂಡ ಇಲ್ಲ, ಅಂದರೆ ಅಗ್ನಿ ಸುರಕ್ಷತಾ ಉಪಕರಣಗಳು ಕೂಡ ಯಾವುವು ಇಲ್ಲ. ಜೊತೆಗೆ ಅಲ್ಲಿ ಒಳಗಿದ್ದಂಥವರು ಹೊರಗೆ ಬರುವಂಥ ಸಂದರ್ಭದಲ್ಲಾಗಿರ್ಬೋದು, ಜೊತೆಗೆ ಯಾವುದಾದ್ರೂ ಅಗ್ನಿ ಅವಘಡ ಆದರೆ ಈ ರೀತಿ ಯಾವುದೇ ಶೋರೂಮ್ಗಳಲ್ಲಿ ಸೇಫ್ಟಿ ಮೆಷರ್ಸ್ಗಾಗಿ ಅಗ್ನಿ ಉಪಕರಣಗಳನ್ನು ಅಥವಾ ಸುರಕ್ಷತಾ ಉಪಕರಣಗಳನ್ನು ಇಡ್ತಾರೆ. ಆದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಉಪಕರಣಗಳನ್ನು ಎಕ್ವಿಪ್ಮೆಂಟ್ಸನ್ನು ಇಟ್ಟಿಲ್ಲದೆ ಇರೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಸದ್ಯ ರಾಜಾಜಿನಗರ ಪೊಲೀಸರು ಕೂಡ FIR ದಾಖಲು ಮಾಡ್ಕೊಂಡಿರೋದ್ರಿಂದ ಈಗ ಮಾಲೀಕ ಪುನೀತ್ ಕೂಡ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಅಂದರೆ ಈ ಒಂದು ಪ್ರಕರಣ ಆದ ನಂತರ ಅವರು ಎಸ್ಕೇಪ್ ಆಗಿರೋದ್ರಿಂದ ಸದ್ಯ ಪುನೀತ್ಗಾಗಿ ಹುಡುಕಾಟವನ್ನು ಕೂಡ ರಾಜಾಜಿನಗರ ಪೊಲೀಸರು ಮುಂದುವರಿಸಿದ್ದಾರೆ. ಈ ಪ್ರಕರಣದಲ್ಲಿ ಒಬ್ಬ ಯುವತಿ ಮೃತಪಟ್ಟಿದ್ರೆ, ಇನ್ನು 3 ಜನ ಗಾಯಾಳುಗಳಾಗಿದ್ದಾರೆ. ಈಗಾಗಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದು, ಅವರ ಒಂದು ಸ್ಟೇಟ್ಮೆಂಟನ್ನು ಕೂಡ ಈಗ ಸದ್ಯ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನ ಈಗ ಪೊಲೀಸರು ಕೂಡ ಮಾಡಿದ್ದಾರೆ. ಆದರೆ ಈಗ ಸದ್ಯದ ಮಟ್ಟಿಗೆ ಮಾಲೀಕನ ಹುಡುಕಾಟವನ್ನು ಒಂದು ಕಡೆ ಮುಂದುವರಿಸಿದ್ರೆ, ಮತ್ತೊಂದು ಕಡೆ ಎಕ್ಸಾಕ್ಟ್ಲಿ ಏನು ನಿರ್ಲಕ್ಷ್ಯ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ
ಪರಿಶೀಲನೆ ಹಾಗೆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಈಗ ಸದ್ಯ ಪೊಲೀಸರು ಹಾಗೆ FSL ತಜ್ಞರು ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಈಗ ಆಲ್ರೆಡಿ ತನಿಖೆಯನ್ನ ಶುರು ಮಾಡಿದ್ದಾರೆ ಪೊಲೀಸರು. FSL ಟೀಮ್ ಕೂಡ ಸ್ಥಳಕ್ಕೆ ಬರುತ್ತೆ. ಈ ಘಟನೆಗೆ ಮೂಲ ಕಾರಣ ಏನು ಅನ್ನುವಂತಹ ಮಾಹಿತಿಯನ್ನ ಕಲೆಕ್ಟ್ ಮಾಡಲಿದ್ದಾರೆ. ಇನ್ನು ಈ ಮೃತ ಪ್ರಿಯಾ ಏನಿದ್ದಾರೆ ಅವರ ಕುಟುಂಬಸ್ಥರಿಗೆ ಏನಾದರೂ ಧನ ಸಹಾಯ ಆಗುತ್ತಾ, ನೆರವು ನೀಡಲಾಗುತ್ತಾ, ಇದರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.